ನಮಸ್ತೆ. ನಾವಿವತ್ತು ಸಂಗೀತ ಹಾಡುಗಾರಿಕೆ ಬಗ್ಗೆ ಕಲ್ತ್ಕೊತಾ ಇದ್ದೀವಿ. ನಮ್ಮ ಭಾರತದಲ್ಲಿ 2 ರೀತಿಯ ಸಂಗೀತ ಹಾಡುಗಾರಿಕೆ ಇದೆ. ಒಂದು ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ. ಹಿಂದೂಸ್ತಾನಿ ಸಂಗೀತ ಉತ್ತರ ಭಾಗದಲ್ಲಿ ಹೆಚ್ಚು ಬಳಕೆ ಆದರೆ ಕರ್ನಾಟಕ ಸಂಗೀತ ದಕ್ಷಿಣ ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಬಳಕೆ ಆಗುತ್ತೆ. 2 ಸಂಗೀತದಲ್ಲೂ ಸುಮಾರು ರಾಗಗಳು ಒಂದೇ ಆಗಿದ್ದು ಅದರ ಕರೆಯೋ ಹೆಸರು ಬೇರೆ ಆಗಿದ್ದು ಅದನ್ನು ಪ್ರೆಸೆಂಟ್ ಮಾಡುವ ಶೈಲಿ ಅಂದರೆ ಸ್ಟೈಲ್ ಬೇರೆ ಆಗಿರುತ್ತೆ. ನಾವಿವತ್ತು ಕರ್ನಾಟಕ ಸಂಗೀತದಲ್ಲಿ ಮೊದಲನೇ ಚಾಪ್ಟರ್ ಅಂದರೆ ಸರಳೆ ವರ್ಸೆಯಲ್ಲಿ ಮೊದಲನೇದು ಕಲಿತಾ ಇದ್ದೀವಿ. ಹೆಸರಿಗೆ ತಕ್ಕಂತೆ ಸರಳವಾಗೇ ಇರುತ್ತೆ ಸರಳೆ ವರ್ಸೆ. ಈಗ ಇದಕ್ಕೆ ಮೊದಲನೇ ರಾಗ ನಾವು ಕಲಿಯೋದು ಮಾಯಾಮಾಳವ ಗೌಳ. ಸೊ ಕರ್ನಾಟಕ ಸಂಗೀತದಲ್ಲಿ ತಳಹದಿಯಾಗಿ ಅಂದರೆ ಫೌಂಡೇಶನ್ ರಾಗ ಮಾಯಾಮಾಳವ ಗೌಳ ರಾಗ ಆಗಿರುತ್ತೆ. ಅಂದರೆ ಸರಳೆ ವರ್ಸೆ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಆ್ಯಂಡ್ ಫೋರ್ತ್. ಸೊ ಅದರಲ್ಲಿ ನಾವು ಉಪಯೋಗ ಮಾಡೋದು ಮಾಯಾಮಾಳವ ಗೌಳ ರಾಗ. ತಾಳ ಬಂದು ಇವಾಗ ನಾವು ಸರಳೆ ವರ್ಸೆ ಕಲಿಯೋದು ಆದಿ ತಾಳ. ಏನದು ಅಂದರೆ 8 ಕೌಂಟ್ಸ್ ಇರುತ್ತೆ. ಹೇಗೆ ಅಂದರೆ 1 2 3 4 5 6 7 8. ಮತ್ತೆ ತೋರಿಸ್ತೀನಿ. 1 2 3 4 5 6 7 8. ಈ ಥರ 8 ಕೌಂಟ್ಸ್ 8 ಪೆಟ್ಟುಗಳಿರೋಂಥ ತಾಳ ಆದಿ ತಾಳ. ಸೊ ಏನಿದು ಕಾಂಬಿನೇಷನ್, ಇದಕ್ಕೆ 1 2 3 4 ಇಷ್ಟಕ್ಕೆ ಲಘು ಅಂತೀವಿ, ಒಂದು ಲಘು ಅಂತೀವಿ. 1 2 3 4 1 to 4 ಬೀಟ್ಸ್ ಏನಿದೆ ಅದನ್ನು ಲಘು ಅಂತ ಕರಿತೀವಿ. 5 6 ಇದಕ್ಕೆ ಧೃತ ಅಂತೀವಿ. 5 6 2 ಬೀಟ್ಗೆ ಧೃತ ಅಂತೀವಿ. ಹಾಗಾಗಿ ಆದಿತಾಳದಲ್ಲಿ 1 2 3 4 1 ಲಘು, 5 6 7 8 2 ಧೃತ ಬಳಕೆ ಆಗುತ್ತೆ. ಆದಿತಾಳದಲ್ಲಿ 1 ಲಘು 2 ಧೃತ ಬಳಕೆ ಆಗುತ್ತೆ. ಇದು ಆದಿತಾಳದ ಲಕ್ಷಣ. ತಾಳದ ಬಗ್ಗೆ ಕಲ್ತ್ಕೊಂಡ್ವಿ ಹಾಗೂ ರಾಗದ ಬಗ್ಗೆ ಕಲ್ತ್ಕೊಂಡ್ವಿ. ಈಗ ಅದನ್ನು ನೆಕ್ಸ್ಟ್ ಏನು ಉಪಯೋಗಿಸ್ತೀವಿ, ಶ್ರುತಿ ಪೆಟ್ಟಿಗೆ ಅಂತ ಉಪಯೋಗಿಸ್ತೀವಿ. ಶ್ರುತಿ ಪೆಟ್ಟಿಗೆ ಅಂದರೆ ಶ್ರುತಿ ಹಾಡಬೇಕಾದ್ರೆ ಶ್ರುತಿ ಬರ್ತಿರುತ್ತಲ್ಲ ಅದು ಶ್ರುತಿ ಆಗಿರುತ್ತೆ. ನಾವು ತಂಬೂರಿಲಿ ಉಪಯೋಗಿಸ್ತೀವಿ. ತಂಬೂರಿನ ಮೀಡ್ತೀವಲ್ಲ ತಂತೀವಿ, ಅದು ತಂಬೂರಿ, ಅದ್ರಲ್ಲಿ ಶ್ರುತಿ ಬರುತ್ತೆ. ಅದ್ರ ಡಿಜಿಟಲ್ ಫಾರ್ಮ್ ಬಂದು ಎಲೆಕ್ಟ್ರಾನಿಕ್ ಫಾರ್ಮ್ ಬಂದು ಶ್ರುತಿ ಪೆಟ್ಟಿಗೆ ಆಗಿರುತ್ತೆ, ಶ್ರುತಿ ಬಾಕ್ಸ್. ಈಗ ಇದನ್ನು ಹೇಗೆ ಸೆಟ್ ಮಾಡೋದು, ವೆರಿ ಸಿಂಪಲ್. ವಾಲ್ಯೂಮ್ ಕೊಡ್ತೀವಿ, ಟೋನ್ ಮೀಡಿಯಮಲ್ಲೇ ಇರುತ್ತೆ. ಇಲ್ಲಿ ರೇಂಜ್ ಅಂದರೆ ನಾವು ಎಷ್ಟು ಮೇಲೆ ಹಾಡ್ಬೋದು, ಎಷ್ಟು ಕೆಳಗೆ ತನಕ ಹೋಗ್ತೀವಿ ಅದನ್ನು ಸೆಟ್ ಮಾಡೋದಷ್ಟೆ. ನಾನಿಲ್ಲಿ G ಶಾರ್ಪ್ ಅಂದರೆ 5.5 ಮನೆಯಲ್ಲಿ ಸೆಟ್ ಮಾಡಿದ್ದೀನಿ. ವೈಡ್ಲಿ ಯೂಸ್ಡ್ ರೇಂಜ್ ಬಂದು 5 5.5 ಕರ್ನಾಟಕ ಸಂಗೀತದಲ್ಲಿ. ನೀವಿನ್ನೂ ಮೇಲ್ ಹಾಡ್ತೀನಿ ಅಂದರೆ A ಅಂದರೆ 6ನೇ ಮನೆಗೆ ಸಹ ಇಟ್ಕೊಳ್ಬೋದು. ಸೊ ನಾನಿವಾಗ G ಶಾರ್ಪ್ ಅಂದರೆ 5.5 ಇಟ್ಟಿದ್ದೀನಿ. ನಾನೀಗ ಶ್ರುತಿನ G ಶಾರ್ಪಿಗೆ ಇಟ್ಟಿದ್ದೀನಿ ಅಂದರೆ 6.5 ಮನೆಯಲ್ಲಿದೆ. ಈಗ ಶ್ರುತಿ ಇಟ್ಟಾದ್ಮೇಲೆ ಹೇಗೆ ಹಾಡೋದು, ಸಾ ಪ ಸಾ ಅಂತ ಹಾಡ್ತೀವಿ, ಅಂದರೆ ಶ್ರುತಿ ಕೂಡ್ಸೋದು. ಸಾ ಅಲ್ಲೂ ಸಹ ಸಾ ಪ ಸಾ ಸ್ವರಗಳು ಬರ್ತಾ ಇರುತ್ತೆ, 2 ಸ್ವರಗಳು ಬರ್ತಾ ಇರುತ್ತೆ. ಪಾ ಸಾ ಪ ಸಾ ಈ ಥರ ಸಾ ಮತ್ತು ಪ ಮೇಲೆ ಕೆಳಗೆ ಬರ್ತಾ ಇರುತ್ತೆ, ಅದನ್ನು ನಾವು ಕೂಡಿಸ್ಬೇಕು. ಇದನ್ನು ನೀವು ಪ್ರತಿ ಸಂಗೀತ ಅಭ್ಯಾಸ ಮಾಡೋಕ್ಕೆ ಮುಂಚೆ ಇದನ್ನು ಪ್ರಾಕ್ಟೀಸ್ ಮಾಡಿ ಇದನ್ನು ಹಾಡಿ ನಂತರ ಶುರು ಮಾಡಬೇಕು ಹಾಡೋಕ್ಕೆ. ಈಗ ಮೊದಲನೇದು ಸರಳೆ ವರ್ಸೆ. ಸ ರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಮ ಗ ರಿ ಸಾ. ಮತ್ತೆ ತೋರಿಸ್ತೀನಿ. ಸ ರಿ ಗ ಮ ಪ ದ ನಿ ಸಾ
ಮತ್ತೆ ತೋರಿಸ್ತೀನಿ. ಸ ರೀ ಗ ಮ ಪ ದ ನೀ ಸಾ ಸಾ ನೀ ದ ಪ ಮ ಗ ರೀ ಸಾ. ಹೀಗೆ ಒಂದು ಸ್ವರ ಒಂದು ಪೆಟ್ಟಿಗೆ ಬೀಳುತ್ತೆ. ಸ ರೀ. ಹಾಗೆಯೇ ಸ್ಲೋ ಆಗಿ ಎಷ್ಟು ನಿಧಾನ ಆಗುತ್ತೋ ಆ ಥರ ಸ್ಟ್ರೆಚ್ ಮಾಡಿ ಒಂದು ಸ್ವರ ಒಂದು ಪೆಟ್ಟಿಗೆ ಬೀಳೋ ಹಾಗೆ ನೀವು ಹಾಡಬೇಕಾಗತ್ತೆ. ಸೊ ನೀವು ಒಂದ್ಸರಿ ಸ್ಪೀಡ್, ಒಂದ್ಸರಿ ಟೆಂಪೋ ಜಾಸ್ತಿ ಮಾಡೋದು, ಟೆಂಪೋ ಅಂದರೆ ಸ್ಪೀಡ್, ಅದನ್ನು ಜಾಸ್ತಿ ಮಾಡೋದು, ಇನ್ನೊಂದು ಸ್ವರಕ್ಕೆ ಕಮ್ಮಿ ಮಾಡೋದು, ಹಾಗೆ ಮಾಡಬಾರ್ದು. ಒಂದ್ಸರಿ ತಾಳ ಸ್ಪೀಡ್ ಸೆಟ್ ಆದಮೇಲೆ ಅದೇ ಸ್ಪೀಡಿಗೆ ನೀವು ಹಾಡಬೇಕು. ಇದು ಮೊದಲನೆಯ ಸರಳೆ ವರ್ಷೆ ಆಗಿರುತ್ತೆ. ಸಪಾಸ ಹಾಗೂ ಮೊದಲನೇ ಸರಳೆ ವರ್ಷನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಆದಷ್ಟು ಓಪನ್ ಆಗಿ ಹಾಡಿ, ನೇಸಲ್ ಸಪೋರ್ಟ್ನ ಕಡಿಮೆ ತಗೊಳ್ಳಿ. ಇದನ್ನು ಒಂದ್ಸರಿ ಬೇಕಾದ್ರೆ ಆಕಾರದಲ್ಲೂ ಹಾಡ್ಬೋದು. ಏನಿದು ಆಕಾರ ಅಂದರೆ ನಾವು ಹಮ್ ಮಾಡ್ತೀವಲ್ಲ ಆ ಅಂತ, ಅದನ್ನು ಕೂಡ ನೀವು ಸಂಗೀತದಲ್ಲಿ ಹಾಡ್ಬೋದು. ಇಟ್ ಹೆಲ್ಪ್ಸ್ ಯು ಇನ್ ಪ್ರಾಕ್ಟಿಸಿಂಗ್. ಶ್ರುತಿ ಸೇರ್ಸೋಕ್ಕೂ ಉಪಯೋಗ ಆಗುತ್ತೆ ಆ್ಯಂಡ್ ಹೆಲ್ಪ್ಸ್ ವಿತ್ ಯೋರ್ ವೋಕಲ್ ಇಂಪ್ರೂವೈಸೇಷನ್ ಆಲ್ಸೋ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಮೊದಲನೇ ಸರಳೆ ವರ್ಷಕ್ಕೆ ಅದನ್ನ ಪ್ರಾಕ್ಟೀಸ್ ಮಾಡೋಣ. ಆ ನೀವೀಗ ಕಲಿತಿರೋದ್ರಿಂದ ನೀವು ಬೇಕಾದ್ರೆ ಬ್ರೇಕ್ ಮಾಡ್ಬೋದು. ಅಂದರೆ ನಿಮಗೆ ನೀವು ಕೇಳಿಸ್ಕೊಳ್ಳೋಕ್ಕೆ ನಾನೆಲ್ಲ ಜಾಯಿನ್ ಮಾಡ್ತಿರೋ ಅಂದರೆ ಎಣ್ದಂಗಿರುತ್ತೆ. ಆದರೆ ನೀವು ಕಲಿಬೇಕಾದ್ರೆ ಆ ಆ ಆ ಆ ಥರ ಸ್ಲೋವಾಗೆ ಸ್ಟ್ರೆಚ್ ಮಾಡಿಕೊಂಡ್ರೆ ನಿಮಗೆ ಆ ಸ್ವರಸ್ಥಾನ ಕರೆಕ್ಟಾಗಿ ಕೂರುತ್ತೆ. ನಂತರ ಬೇಕಿದ್ರೆ ನೀವು ಟೆಂಪೋನ ಜಾಸ್ತಿ ಮಾಡ್ಬೋದು. ಇದು ಮೊದಲನೇ ಸರಳೆ ವರ್ಷಕ್ಕೆ ಆಕಾರ ಆಗಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿರುತ್ತೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.